ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇದು ನಾನು ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ. ಏನು ವಿಚಾರ ಅಂತ ಹೇಳಿದ್ರೆ 2500 ಕಂಪ್ಯೂಟರ್ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋದ್ರ ಬಗ್ಗೆ ಇವಾಗ ಒಂದು ಸುತ್ತೋಲೆ ಬಂದಿರುವಂಥದ್ದು. ಅದರಲ್ಲಿ ಏನಿದೆ, ಏನು ವಿಚಾರ, ಏನಕ್ಕೆ 2500 ಕಂಪ್ಯೂಟರ್ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿಗೆ ಪಾಠ ಮಾಡ್ತಕ್ಕಂತಹ ಒಂದು ಟೀಚರ್ಸ್ ಆಗಿರಬೇಕು, ಮತ್ತು ಕ್ವಾಲಿಫಿಕೇಷನ್ ಏನಿರುತ್ತೆ, ಸ್ಯಾಲ್ರಿ ಏನಿದೆ, ಇವರ ಒಂದು CNR ರೂಲ್ ಯಾವಾಗ ಬಿಡುಗಡೆ ಆಗುತ್ತೆ, ಇದೆಲ್ಲವನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಇವಾಗ ವಿಷಯಕ್ಕೆ ಬರೋಣ. ಇವಾಗಷ್ಟೇ ಅಂದರೆ ಜೂನ್ 8ನೇ ತಾರೀಕು 2026ರಂದು ನಮ್ಮ ಒಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಈ ಒಂದು ಐತಿಹಾಸಿಕ ಆದೇಶ ಹೊರಗಡೆ ಬಂದಿರುವಂಥದ್ದು. ಸೊ ಸರ್ಕಾರ ಈ ಥರದ್ದು ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ KPS ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಹೈಟೆಕ್ ಮಾಡೋದು ಸರ್ಕಾರದ ಒಂದು ಇಂಟೆನ್ಷನ್, ಒಂದು ಉದ್ದೇಶ ಆಗಿರುತ್ತೆ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ KK ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ 200 ಶಾಲೆಗಳು, ಹಾಗೆಯೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ 500 ಶಾಲೆಗಳು ಸೇರಿದ ಹಾಗೆ ಒಟ್ಟು ಶಾಲೆಗಳಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದಾನೇ ಅಂದರೆ 1ನೇ ತರಗತಿಯಿಂದಾನೇ ಕಂಪ್ಯೂಟರ್ ಶಿಕ್ಷಣವನ್ನು ಕಂಪಲ್ಸರಿ ಕಡ್ಡಾಯವಾಗಿ ಪರಿಚಯ ಮಾಡೋದಕ್ಕೆ ಸರ್ಕಾರ ಇವಾಗ ಡಿಸೈಡ್ ಮಾಡಿರುವಂಥದ್ದು. ಸೊ ಇವಾಗಿನ ಒಂದು ಡಿಜಿಟಲ್ ಜಗತ್ತಿನಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಕೂಡ ಕಾನ್ಫಿಡೆಂಟ್ ಆಗಿ ಕಂಪ್ಯೂಟರ್ ಕಲಿಬೇಕು ಅನ್ನೋದು ನಿಜಕ್ಕೂ ಒಂದು ಗ್ರೇಟ್ ಐಡಿಯಾ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೋಬೇಕು. ಈ ಹುದ್ದೆಗಳು ಹೇಗೆ ಬಂದವು ಅಂದರೆ, ಶಾಲೆಗಳಲ್ಲಿ ನಡೆದಂತಹ ಒಂದು ರೇಷನಲೈಸೇಷನ್ ಅಂದರೆ ಏನು ಹೇಳ್ತಾರೆ, ಮರು ಹೊಂದಾಣಿಕೆ ಅಥವಾ ಮರು ಹಂಚಿಕೆ ಪ್ರಕ್ರಿಯೆಯ ನಂತರ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದಿಂದ ಏನು ಹುದ್ದೆಗಳು ಉಳ್ಕೊಂಡಿರ್ತವೆ. ಸೊ 2024ರ ಲೆಕ್ಕಾಚಾರದ ಪ್ರಕಾರ ಒಟ್ಟು 1,20,707 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಲ್ಲಿ ಮರು ಹಂಚಿಕೆ ನಂತರ ಬರೋಬ್ಬರಿ ಎಷ್ಟಾಯಿತು ಅಂದರೆ 6,117 ಹುದ್ದೆಗಳು ಉಳಿಕೆಯಾಗಿರ್ತವೆ. ಸೊ ಈ ಒಂದು ಉಳ್ಕೊಂಡಿರೋ ಹುದ್ದೆಗಳಲ್ಲಿ ಹೆಚ್ಚುವರಿ ಜವಾಬ್ದಾರಿ ಇರ್ತಕ್ಕಂತಹ ಹುದ್ದೆಗಳನ್ನು ಬಿಟ್ಟು ಖಾಲಿ ಇರುವಂತಹ ಹುದ್ದೆಗಳಿಂದ ಅಂದರೆ 2,500 ಹುದ್ದೆಗಳನ್ನು ಈಗ ಕಟ್ ಮಾಡಿ ಕನ್ವರ್ಟ್ ಮಾಡಿ ಹೊಸದಾಗಿ IT ಟೀಚರ್ಸ್ ಅಂದರೆ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ಹುದ್ದೆಗಳನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಇದಕ್ಕೆ ಹೊಸದಾಗಿ ಬಜೆಟ್ ಕ್ರಿಯೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇದ್ದಂತಹ ಹುದ್ದೆಗಳನ್ನೇ ಸ್ಮಾರ್ಟ್ ಆಗಿ ಅವರು ಕನ್ವರ್ಟ್ ಮಾಡಿರೋ ಅಂಥದ್ದು. ನಾವು ಕಮ್ಸ್ ದ ಬೆಸ್ಟ್ ಪಾರ್ಟ್, ಎಲ್ಲರೂ ಕಾಯ್ತಿರೋದೇನಪ್ಪ ಅಂದರೆ ಸ್ಯಾಲ್ರಿ ಎಷ್ಟು ಅಂತ. ಸೊ ಗೌರ್ಮೆಂಟ್ ಜಾಬ್ ಅಂದಮೇಲೆ ಸ್ಯಾಲ್ರಿ ಮಸ್ತಾಗಿರಲೇಬೇಕು. ಸೊ ಈ ಹುದ್ದೆಗಳಿಗೆ ಸರ್ಕಾರ ನಿಗದಿಪಡಿಸಿರೋ ಸ್ಯಾಲ್ರಿ ಸ್ಕೇಲ್ ಕೇಳಿದರೆ ಖಂಡಿತ ಖುಷಿ ಪಡ್ತೀರಾ. ಸೊ ಇದರ ಒಂದು ಸ್ಟಾರ್ಟಿಂಗ್ ಬೇಸಿಕ್ ಪೇ ಬಂದು 44,425ರಿಂದ ಆರಂಭ ಆಗುತ್ತೆ. 83,700 ರೂಪಾಯಿ ತನಕನೂ ಕೂಡ ಇರುತ್ತೆ. ಎಸ್, ಅಂದರೆ ಅಲೋವೆನ್ಸ್ ಎಲ್ಲ ಸೇರಿ ಸ್ಟಾರ್ಟಿಂಗಲ್ಲೇ ನಿಮಗೆ ಕೈಗೆ ಒಂದು ಒಳ್ಳೆ ಪೇನ ಕೊಡ್ತಾರೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಇನ್ನು ಹಣಕಾಸು ಇಲಾಖೆ ಲೆಕ್ಕಾಚಾರದ ಪ್ರಕಾರ ಈ ಒಂದು ಹೊಸ ನೇಮಕಾತಿಯಿಂದ ಸರ್ಕಾರಕ್ಕೆ ಪ್ರತಿ ವರ್ಷ ಬರೋಬ್ಬರಿ 1,141.50 ಲಕ್ಷ ರೂಪಾಯಿಗಳ ಒಂದು ಹೆಚ್ಚುವರಿ ವೆಚ್ಚ ಆಗುತ್ತೆ. ಆದರೂ ಕೂಡ ಪರವಾಗಿಲ್ಲ, ಮಕ್ಕಳ ಭವಿಷ್ಯ ಮುಖ್ಯ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಲಾ ಡಿಪಾರ್ಟ್ಮೆಂಟ್ ಆ್ಯಂಡ್ DPAR ಇಲಾಖೆಗಳು ಇದಕ್ಕೆ ಆಲ್ರೆಡಿ ಸೈನ್ ಹಾಕಿ ಕಂಪ್ಲೀಟ್ ಆಗಿ ಅಪ್ರೂವಲ್ ಕೊಟ್ಟಿದೆ. ಸೊ ಬಜೆಟ್ಗಂತೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಈಗ ನಿಮ್ಮ ಮೈಂಡಲ್ಲಿ ಇರುವಂತಹ ಒಂದು ಬಿಗ್ ಕ್ವೆಶ್ಚನ್ ಅಂತ ಅಂದರೆ, ಸರ್ ಇದಕ್ಕೆ ಕ್ವಾಲಿಫಿಕೇಷನ್ ಏನಿರಬೇಕು, ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅನ್ನೋದು. ಸೊ ಈ ಆರ್ಡರ್ ಕಾಪಿಯಲ್ಲೇ ಸ್ಪಷ್ಟವಾಗಿ ಬರೆದಿದ್ದಾರೆ, ಈ ಒಂದು ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ವೃಂದಕ್ಕೆ ಅಂತಾನೆ, ಅಂದರೆ ಕಂಪ್ಯೂಟರ್ ಶಿಕ್ಷಕರಿಗೆ ಅಂತಾನೆ ಪ್ರತ್ಯೇಕವಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಅಂದರೆ ಸಪರೇಟ್ CNR ರೂಲ್ಸನ್ನು ಸದ್ಯದಲ್ಲೇ ರೆಡಿ ಮಾಡಲಾಗುತ್ತೆ ಅಂತ. ಸೊ ಜನರಲ್ ಆಗಿ ಕಂಪ್ಯೂಟರ್ ಟೀಚರ್ ಅಂತ ಅಂದಮೇಲೆ BCA ಅಥವಾ BSc ಕಂಪ್ಯೂಟರ್ ಸೈನ್ಸ್ ಅಥವಾ BE BTech ಮಾಡಿದವರಿಗೆ ಅಥವಾ ಸೂಕ್ತ ಟೀಚಿಂಗ್ ಡಿಪ್ಲೊಮೊ ಹೊಂದಿದವರಿಗೆ ಫಸ್ಟ್ ಚಾನ್ಸನ್ನು ಕೊಡ್ತಾರೆ, ಆದ್ಯತೆ ನೀಡ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದರ ಒಂದು ಅಫಿಷಿಯಲ್ ಕ್ವಾಲಿಫಿಕೇಷನ್ಸ್ ರೂಲ್ಸ್ ಬುಕ್ ಮತ್ತು ನೋಟಿಫಿಕೇಷನ್ ಡೇಟ್ಸ್ ಹೊರಬಿದ್ದ ತಕ್ಷಣ ಎಲ್ಲ ಕಡೆನೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಡೆಫಿನೆಟ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಇರುತ್ತೆ. ಶಿಕ್ಷಕರು ಇವಾಗ ಜಾಸ್ತಿ ವೇಕೆನ್ಸೀಸ್ ಖಾಲಿ ಇರೋದೇ ಶಿಕ್ಷಕರ ಒಂದು ನೇಮಕಾತಿ. ಸೊ ಹಾಗಾಗಿ ಶಿಕ್ಷಕರ ನೇಮಕಾತಿ ಅಂತ ಬಂದಿದ ತಕ್ಷಣ ಮೇನ್ CNR ರೂಲ್ ಆಗಿರ್ಬೋದು, ಹಾಗೆಯೇ PST ಎಷ್ಟು ವೇಕೆನ್ಸಿ ಇದ್ದಾವೆ, GPSTR ಎಷ್ಟು ವೇಕೆನ್ಸಿ ಇದ್ದಾವೆ, HSTR ಎಷ್ಟು ವೇಕೆನ್ಸೀಸ್ ಇದ್ದಾವೆ, HSTR CNR ರೂಲ್ ಯಾವಾಗ, ಸೊ ಹೀಗೆ ಬಹಳಷ್ಟು ವಿಚಾರಗಳು ಇನ್ನೂ ಕೂಡ ಬಾಕಿ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ 2,500 ಕಂಪ್ಯೂಟರ್ ಟೀಚರ್ಸ್ನ ಏನು ನೇಮಕ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ, ಅದಕ್ಕೆ ಪ್ರತ್ಯೇಕವಾದ CNR ರೂಲನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತಾರೆ. ಸೊ ಯಾರೆಲ್ಲ ಇದಕ್ಕೆ ಅರ್ಹತೆಯನ್ನು ಹೊಂದಿರ್ತೀರಿ, ಡೆಫಿನೆಟ್ಲಿ ಅವರು
ಈ ಒಂದು ಹುದ್ದೆಗಳಿಗೆ ಏನು ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಇನ್ನ ಶಿಕ್ಷಕರ ನೇಮಕಾತಿ ಯಾವಾಗಾಗತ್ತೆ ಅನ್ನೋದು. ಡೆಫಿನೆಟ್ಲಿ ಈ ತಿಂಗಳು ಏನು ಜೂನ್ ತಿಂಗಳ ಎಂಡ್ ಒಳಗಡೆ ಎಲ್ಲ ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗಿ ನಮಗೆ ಜೂನ್ ಎಂಡಲ್ಲಿ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ಶಿಕ್ಷಕರ ನೇಮಕಾತಿಯ ಒಂದು ಅಧಿಸೂಚನೆ ಹೊರಬೀಳ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಥವಾ ಅವಾಯ್ಡ್ ಮಾಡಬೇಡಿ. ಬಿಕಾಸ್ ಎಲ್ಲ ಇಲಾಖೆಗಳಿಂದನೂ ಕೂಡ ಆ, ಏನು ನೋಟಿಫಿಕೇಶನ್ಸ್ ಆಗ್ತಾ ಇರೋದ್ರಿಂದ ಇವಾಗ ಆಲ್ರೆಡಿ PC ನೋಟಿಫಿಕೇಶನ್ ಆಗಿದೆ. ಇನ್ನು ಉಳಿದಂತಹ ಇಲಾಖೆಗಳಲ್ಲಿ ಆದಷ್ಟು ಬೇಗನೆ ಎಲ್ಲ ನೋಟಿಫಿಕೇಶನ್ಸ್ಗಳು ಆಗ್ತಕ್ಕಂತಹ ಚಾನ್ಸಸ್ 99.9% ಜಾಸ್ತಿ ಇರೋದ್ರಿಂದ ಓದೋದ್ರ ಕಡೆಗೆ ಗಮನವನ್ನು ಯಾವ ಕಾರಣಕ್ಕೂ ಕಡಿಮೆ ಮಾಡಬೇಡಿ. ಯಾಕಂದರೆ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ HSTR 15 ವರ್ಷಗಳಾದ ಮೇಲೆ ಇವಾಗ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ಇವಾಗ ಏನು ನೋಟಿಫಿಕೇಶನ್ ಮಾಡ್ತಾರೆ, ಇವಾಗ ಯಾರು ಚೆನ್ನಾಗಿ ಓದಿ ಈ ಕೆಲಸವನ್ನು ಗಿಟ್ಟಿಸ್ಕೊಳ್ತಾರೆ ಅವರು ಅದೃಷ್ಟವಂತರು. ಇವಾಗ ನೋಟಿಫಿಕೇಶನ್ ಮಾಡಿದ್ರೆ ಇನ್ನೂ ನೆಕ್ಸ್ಟು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತಂದಾಗ ಇನ್ನೂ ಎಷ್ಟು ಹೋರಾಟಗಳು ಮಾಡಬೇಕಾಗುತ್ತೋ, ಇನ್ನೂ ಎಷ್ಟು ಧರಣಿಗಳನ್ನ ಮಾಡಬೇಕಾಗುತ್ತೋ ಗೊತ್ತಿಲ್ಲ, ಯಾವ ರೀತಿಯಾಗಿ ಹೋರಾಟಗಳು ಮಾಡಬೇಕಾಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಇರ್ತಕ್ಕಂತಹ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ನೋಟಿಫಿಕೇಶನ್ ಬಂದಿಲ್ಲ ಅಥವಾ ಈ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಚಾನಲ್ಗಳು ಅವರ ವ್ಯೂಸ್ಗೋಸ್ಕರ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ, ವ್ಯೂಸ್ಗೋಸ್ಕರ ಸುಮ್ಮನೆ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮೈಂಡ್ಸೆಟ್ಟನ್ನು ತಲೆಯಿಂದ ತೆಗೆದು ಹಾಕಿ. ಸೊ ಇವಾಗ ಯಾರೇ ಏನೇ ಒಂದು ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದಾಗ ಆ ಇನ್ಫಾರ್ಮೇಷನ್ನ ಮೈಂಡಲ್ಲಿ ಇಟ್ಕೊಂಡು ವ್ಯೂವರ್ಸ್ಗೆ ಅಥವಾ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನುವಂತಹ ಒಂದು ಇಂಟೆನ್ಷನಿಂದ ಹೇಳಿರ್ತೀವಿ ಹೊರತು ಬೇರೆ ಯಾವುದೇ ಇಂಟೆನ್ಷನಿಂದ ಇಲ್ಲ. ಸೊ ಹಾಗಾಗಿ ಡೆಫಿನೆಟ್ಲಿ PSTR ಆಗುತ್ತೆ, GPSTR ಆಗುತ್ತೆ, HSTR ಕೂಡ ಆಗುತ್ತೆ. ಆ್ಯಂಡ್ C&R ರೂಲ್ ಕೂಡ ಆದಷ್ಟು ಬೇಗನೆ ಬರುತ್ತೆ. ಆ್ಯಂಡ್ ಇವಾಗ ಒಳ್ಳೆಯ ಅವಕಾಶ ಇದೆ PC ಆಗೋದಕ್ಕೆ. ಯಾರೆಲ್ಲ ಪೊಲೀಸ್ ಇಲಾಖೆಗೆ ಹೋಗಬೇಕು ಅಂತ ಇದ್ದೀರಿ ಅವರಿಗೆ ಏನು ಇದೊಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ PUC ಮಾಡಿರೋರು ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಬಟ್ ಫಿಸಿಕಲ್ ಆಗಿ ಚೆನ್ನಾಗಿರಬೇಕು ಅಷ್ಟೇ. ಸೊ ಓದ್ಕೊಳ್ಬೇಕಾಗುತ್ತೆ. ಬರೀ 56 ಡೇಸ್ ಅಷ್ಟೇ ನಮಗೆ ಟೈಮ್ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಒಂದು ಎಕ್ಸಾಮ್ ನೋಟಿಫಿಕೇಶನ್ ಆಗಿ 3 to 4 ಮಂತ್ಸ್ ನಮಗೆ ಅವಕಾಶ ಇತ್ತು ಓದ್ಕೊಳ್ಳೋದಕ್ಕೆ, ಸ್ವಲ್ಪ ಟೈಮ್ ಕೊಡ್ತಾಯಿದ್ರು. ಬಟ್ ಇವಾಗ ನಾವು ಅಷ್ಟೆಲ್ಲ ಹೋರಾಟಗಳನ್ನ ಮಾಡಿದ್ದೀವಿ, ಇವರೆಲ್ಲ ಎಕ್ಸಾಮ್ಗೆ ತಯಾರಾಗಿ ರೆಡಿಯಾಗಿದ್ದಾರೆ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಏನೋ ಗೊತ್ತಿಲ್ಲ, ಜಸ್ಟ್ 56 ಡೇಸ್ ಅಷ್ಟೇ ನಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಓದೋಕ್ಕೆ ಶುರು ಮಾಡಿಲ್ಲ ದಯವಿಟ್ಟು ಶುರು ಮಾಡಿ, ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಎಷ್ಟು ಸ್ಟ್ರಗಲ್ ಇತ್ತು, ಎಷ್ಟು ಕಷ್ಟಪಟ್ಟಿದ್ದೀವಿ ನೋಟಿಫಿಕೇಷನ್ಸ್ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಅಂತ ನಿಮಗೆ ಗೊತ್ತಿದೆ, ನೀವೆಷ್ಟು ಕಾಯ್ದಿದ್ದೀರಾ ಅಂತ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಈ ಅವಕಾಶನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಸೊ ಈ ಒಂದು ನಿರ್ಧಾರದಿಂದ, ಸರ್ಕಾರ ತಗೊಂಡಿರೋ ನಿರ್ಧಾರದಿಂದ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಮತ್ತು ವಾಟ್ಸಪ್ ಸ್ಟೇಟಸ್ನಲ್ಲಿ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಮಾಡಿ. ಇಂಥದ್ದೇ ಜೆನ್ಯೂನ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.